ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಅನ್ಲಿಮಿಟೆಡ್ ಟಾಪಿಕ್ಸ್ನ ಫೈಂಡ್ ಮಾಡ್ಬೋದಂತ, ಎಲ್ಲಿಂದ ನಿಮಗೆ ಸಿಗುತ್ತೆ ಅನ್ಲಿಮಿಟೆಡ್ ಟಾಪಿಕ್ಸ್ ಅಂತ. ಓಕೆನಾ? ಸೊ ಥಂಬ್ನೇಲ್ ನೋಡಿದ ಪ್ರಕಾರ ತಿಳ್ಕೊಂಡೇ ಇರ್ತೀರಾ, ಹಾಗಾಗಿ ವಿಡಿಯೋದಲ್ಲಿ ಕ್ಲಿಕ್ ಮಾಡಿದ್ದೀರಾ. ಸೊ ಗೈಸ್, ಈಗ ಕೆಲವೊಬ್ರು ಇರ್ತಾರೆ, ಏನು ಮಾಡ್ತಾರೆ, ಈಗ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿರ್ತಾರೆ. ಒಂದು ಚಾನಲ್ನ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರ ಹತ್ರ ಸ್ವಲ್ಪ ಐಡಿಯಾಸ್ ಇರುತ್ತೆ, ಒಂದು ಸ್ವಲ್ಪ ಕಾಂಟೆಂಟ್ಸ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಬರ್ತಾ ಏನಾಗುತ್ತೆ, ಕಾಂಟೆಂಟ್ಸ್ಗಳು ಬಂದುಬಿಟ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಮತ್ತೆ ಐಡಿಯಾಸ್ನೂ ಸಿಗಲ್ಲ. ಆಮೇಲೆ ಯೋಚನೆ ಮಾಡ್ತಾರೆ, ಯಾವ ಟಾಪಿಕಲ್ಲಿ ನಾವು ವೀಡಿಯೋ ಮಾಡೋದು, ಯಾವ ಕಾಂಟೆಂಟ್ ಮೇಲೆ ನಾವು ವರ್ಕ್ ಮಾಡೋದಂತ. ಸೊ ಗಾಯ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಟಾಪಿಕ್ಸ್ನೂ ಸಿಗುತ್ತೆ ಆ್ಯಂಡ್ ನೀವು ಯಾವ ಕಾಂಟೆಂಟಲ್ಲಿ ವರ್ಕ್ ಮಾಡೋದು ಅದು ಸಿಗುತ್ತೆ. ಆ್ಯಂಡ್ ಲಾಸ್ಟ್ನಿದು ತುಂಬ ಇಂಪಾರ್ಟೆಂಟ್, ಅದು ಮಿಸ್ ಮಾಡಲೇಬೇಡಿ. ಅದರಲ್ಲಿ ನೀವು ಈಸಿಯಾಗಿ ಬಂದುಬಿಟ್ಟು ಫೈಂಡ್ ಮಾಡ್ಕೊಂಡು ನೀವು ಆ ಟಾಪಿಕ್ಸಲ್ಲಿ ವರ್ಕ್ನ ಮಾಡ್ಬೋದು. ಲಾಸ್ಟಿದು ನಂದು ತುಂಬ ನನಗೆ ಹೆಲ್ಪ್ಫುಲ್ ಆಗೋ ಅಂಥದ್ದು. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸ್ವಲ್ಪನ ಸ್ಕಿಪ್ ಮಾಡಿದೆ, ವೀಡಿಯೋ ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್? ನಿಮಗೆ ಸ್ವಲ್ಪನ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಿಮಗೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮಾಡಿಬಿಟ್ಟು ಇಲ್ಲಿ ಎಕ್ಸಾಂಪಲ್ಗೆ ತಗೊಳ್ಳಿ. ಈಗ ಯಾವುದಾದ್ರೂ ಕ್ಯಾಟಗರಿಯಲ್ಲಿ ನೀವು ಸರ್ಚ್ ಮಾಡಬೇಕಂದ್ರೆ ಕಾಂಟೆಂಟು ಸಿಂಪಲಿ ನಾನೊಂದು ಚಿಕನ್ದು ಹಾಕ್ತೀನಿ. ಓಕೆನಾ? ಚಿಕನ್ ಅಂತ ಹಾಕ್ತೀನಿ. ಇಲ್ಲಿ ನೋಡಿ, ನಿಮಗೆ ತುಂಬ ಕಾಂಟೆಂಟ್ ಸಿಗುತ್ತೆ. ಇದು ಚಿಕನ್ ರೆಸಿಪಿ, ಚಿಕನ್ ಬಿರಿಯಾನಿ, ಚಿಕನ್ ಕಟ್ಲೆಟ್ ರೆಸಿಪಿ, ಚಿಕನ್ ಬಿರಿಯಾನಿ ರೆಸಿಪಿ, ಚಿಕನ್ ಕರಿ, ಚಿಕನ್ ಫ್ರೈ, ಇವೆಲ್ಲ ಇದಾವೆಲ್ಲ, ಇವೆಲ್ಲ ಕಾಂಟೆಂಟ್ಗಳು. ಓಕೆನಾ? ಈ ಕಾಂಟೆಂಟಲ್ಲಿ ನೀವು ವರ್ಕ್ನ ಮಾಡ್ಬೋದು. ಇದೇನಿದೆ ಕಾಂಟೆಂಟು, ಈ ಕಾಂಟೆಂಟ್ ತಗೊಂಡು ನೀವು ವರ್ಕ್ ಮಾಡ್ಬೋದು. ಓಕೆನಾ? ಇಲ್ಲಿ ಚಿಕನ್ ಅಂತ ಹಾಕ್ಬಿಟ್ಟು ಇಲ್ಲಿ ಫಸ್ಟು ಎನ ಸೇರಿಸ್ಕೊಡ್ತೀನಿ. ಆಲ್ಫಾಬೆಟ್ ಸೇರಿಸ್ಕೊಂಡಾಗ ಆಗ ನಿಮಗೆ ಇನ್ನೂ ತುಂಬ ಕಾಂಟೆಂಟ್ಗಳು ಸಿಗುತ್ತೆ. ಓಕೆನಾ? ಜಸ್ಟ್ ಈಗ ತೆಗೆದು ಬಿ ಹಾಕಿದ್ರೂ ಕೂಡ ನಿಮಗೆ ಬಿಯಿಂದನೂ ತುಂಬ ರೆಸಿಪೀಸ್ ಸಿಗುತ್ತೆ, ತುಂಬ ಕಾಂಟೆಂಟ್ ಸಿಗುತ್ತೆ. ಸೊ ಇದೇ ಥರ ಗೈಸ್, ನೀವು ಕುಕ್ಕಿಂಗ್ ಅಂತಲೇ ಅಲ್ಲ, ಬೇರೆ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ವರ್ಕ್ ಮಾಡ್ತಿದ್ರೆ, ಲೈಕ್ ಟೆಕ್ ಚಾನಲಲ್ಲಾಯಿತು, ಕುಕ್ಕಿಂಗ್ ಚಾನಲಲ್ಲಾಯಿತು, ಬೇರೆ ಯಾವುದಾದ್ರೂ ಮೂವೀಸು, ಇಲ್ಲ ಬೇರೆ ಇನ್ನೂ ಸುಮಾರು ಕಾಂಟೆಂಟ್ಸ್ ಇರುತ್ತೆ, ಸ್ಟೋರಿ ಕಾಂಟೆಂಟ್ಸು. ಸೇಮ್ ಅದೇ ಥರ ನೀವು ಸರ್ಚ್ನ ಮಾಡಿಬಿಟ್ಟು ಲೈಕ್ ಆಲ್ಫಾಬೆಟ್ಸ್ನ ಹಾಕ್ಬಿಟ್ಟು ನೋಡಿ, ನಿಮಗೆ ತುಂಬ ಕಾಂಟೆಂಟ್ ಸಿಗುತ್ತೆ. ಅನ್ಲಿಮಿಟೆಡ್ ಆಗಿ ನೀವು ಇಲ್ಲಿಂದನೇ ಪಿಕ್ ಮಾಡಿಕೊಂಡು ಆ ಟಾಪಿಕಲ್ಲಿ ನೀವು ಏನು ಮಾಡ್ಬೋದು, ವೀಡಿಯೋನ ಮಾಡ್ಬೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಇಲ್ಲಿಂದ ನೀವು ಯೂಟ್ಯೂಬಲ್ಲೇ ನಿಮಗೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬೇ. ಸೊ ಇಲ್ಲಿ ರಿಸರ್ಚಲ್ಲಿ ನಾವು ಸರ್ಚಲ್ಲಿ ಇಲ್ಲಿ ನಾವು ಹಾಕಿದ್ರೆ ಇಲ್ಲಿ ತುಂಬ ಶೋ ಆಗುತ್ತಲ್ಲ, ಇದೇ ಟಾಪ್ ರಿಸರ್ಚಲ್ಲಿ ನಮಗೆ ಇರೋದು. ಆಡಿಯನ್ಸ್ ಬಂದುಬಿಟ್ಟು ಇದನ್ನೇ ರಿಸರ್ಚ್ ಮಾಡ್ತಾ ಇರೋದು. ಸೊ ನೀವು ಈ ಥರ ಕಾಂಟೆಂಟ್ಗಳನ್ನ ತೆಗೆದು ಮಾಡಿದರೆ ಏನಾದರೂ ನಿಮಗೆ 100% ಏನು ಸಿಗುತ್ತೆ, ವ್ಯೂಸ್ನೂ ಸಿಗುತ್ತೆ, ನಿಮಗೆ ಕಾಂಟೆಂಟ್ ಕಮ್ಮಿನೂ ಆಗೋಲ್ಲ. ನೀವು ಈಸಿಲಿ ಬಂದುಬಿಟ್ಟು ಏನು ಮಾಡ್ಬೋದು, ವರ್ಕ್ನ ಮಾಡ್ಬೋದು ಇಲ್ಲಿಂದ, ಯೂಟ್ಯೂಬಿಂದ. ಅದಾದಮೇಲೆ ಎರಡನೇದು ನಮ್ದು ಏನಂದರೆ, ನಮ್ಮ YT ಸ್ಟುಡಿಯೋದಲ್ಲೇ ನಮಗೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಕಾಂಟೆಂಟ್ಗಳನ್ನ. ಓಕೆನಾ? ಎಲ್ಲ ಅಂತ ನಾನು ನೋಡ್ತೀನಿ. ನಾನು YT ಸ್ಟುಡಿಯೋದಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅನಾಲಿಟಿಕ್ಸ್ ಇದೆಯಲ್ಲ, ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಇಲ್ಲಿ ರಿಸರ್ಚ್ ಆಪ್ಷನ್ ಅಂತ. ಓಕೆನಾ? ಇಲ್ಲಿ ನಾನು ನಿಮಗೆ ಒಂದು ಸಲ ಮಾರ್ಕ್ ಮಾಡಿಬಿಡ್ತೀನಿ. ಇಲ್ಲಿ ರಿಸರ್ಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟಾಪ್ ರಿಸರ್ಚು, ನಿಮ್ಮ ಆಡಿಯನ್ಸ್ ಏನು ರಿಸರ್ಚ್ ಮಾಡಿದ್ದಾರೆ ನೀವು ಆ ಟಾಪಿಕಲ್ಲಿ ಬಂದುಬಿಟ್ಟು ವರ್ಕ್ನ ಮಾಡ್ಬೋದು. ಇಲ್ಲಿ ನೋಡಿ, ನ್ಯೂಸ್ ಕನ್ನಡ ಡಬ್ಬೆಡ್ ಮೂವೀಸ್ ಅಂತ ಇದೆ, ಮತ್ತು ಇಲ್ಲಿ ತುಂಬ ಕಾಂಟೆಂಟ್ಸ್ಗಳಿದ್ದಾವೆ. ನೀವು ಇದನ್ನು ಬಿಡಿ, ಇದು ನಿಮಗೆ ಸಿಗಲಿಲ್ಲ ಅಂದರೆ ಇನ್ನು ಕೆಳಗೆ ಸ್ವಲ್ಪ ಸ್ಕ್ರಾಲ್ ಮಾಡಿ. ಕೆಳಗೆ ಸ್ಕ್ರಾಲ್ ಮಾಡಿದರೆ ಇನ್ನೂ ತುಂಬ ಕಾಂಟೆಂಟ್ಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿನೂ ಕೂಡ ನೀವು ಕಾಂಟೆಂಟ್ಗಳನ್ನ ಡೈಲಿ ಬೇಸಸಲ್ಲಿ ಪಿಕ್ ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಡೈಲಿ ಬೇಸಸಲ್ಲಿ ಅದನ್ನು ಆಲ್ರೆಡಿ ನಾನು ವೀಡಿಯೋಸ್ನ ಮಾಡಿದ್ದೀನಿ ಅಂದರೆ ಬೇರೆದನ್ನು ನೀವು ಟ್ರೈ ಮಾಡ್ಬೋದು. ಹಂಗೆ ಕೆಳಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ತುಂಬ ಸಿಗುತ್ತೆ. ನೋಡಿ, ಇಲ್ಲಿ ಟಾಪ್ ರಿಸರ್ಚಲ್ಲಿ ಇಲ್ಲೂ ಬಂದಿದೆ, ರಿಯೂಸ್ ಕಾಂಟೆಂಟ್ ಮಾನಿಟೈಸೇಷನ್ ಪ್ರಾಬ್ಲಮ್ ಅಂತ ಒಬ್ಬರು ಸರ್ಚ್ ಮಾಡಿದರೆ, ಇದ್ರ ಮೇಲೂ ನೀವು ಟಾಪಿಕ್ ಮೇಲೂ ವರ್ಕ್ ಮಾಡ್ಬೋದು. ನಾನು ಟೆಕ್ ಚಾನಲಲ್ಲಿ ವರ್ಕ್ ಮಾಡ್ತೀನಲ್ಲ, ಸೊ ನನ್ನ ಆಡಿಯನ್ಸ್ ಈ ಥರ ರಿಸರ್ಚ್ ಮಾಡಿದ್ದಾರೆ. ಸೊ ನೀವು ಯಾವ ಚಾನಲಲ್ಲಿ ವರ್ಕ್ ಮಾಡ್ತೀರಾ ಆ ರಿಸರ್ಚ್ಗಳು ನಿಮಗೆ ಕೆಳಗಡೆ ಶೋ ಆಗುತ್ತೆ, ಆ ಚಾನಲ್ದು ರಿಸರ್ಚು. ಓಕೆನಾ? ನೀವು ಇಲ್ಲಿಂದ ಬಂದುಬಿಟ್ಟು ಈ ಕಾಂಟೆಂಟ್ಸ್ಗಳ ಮೇಲೆ ವರ್ಕ್ ಮಾಡಿದರೆ ನಿಮ್ಮದು 100% ವ್ಯೂಸ್ದು ಜಾಸ್ತಿ ಬರುತ್ತೆ ಆ್ಯಂಡ್ ನಿಮಗೆ ಕಾಂಟೆಂಟ್ನೂ ಕಮ್ಮಿ ಆಗೋಲ್ಲ. ಡೈಲಿ ಬೇಸಿಸಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಕಾಂಟೆಂಟು. ಡೈಲಿ ಒಂದೇ ಇರೋದಲ್ಲ, ಬೇರೆ ಚೇಂಜ್ ಆಗ್ತಾನೆ ಇರುತ್ತೆ. ಅವರು ಸರ್ಚ್ ಮಾಡ್ದಂಗೆ ಇಲ್ಲಿ ನಿಮಗೆ ಟಾಪ್ ರಿಸರ್ಚಲ್ಲಿ ತೋರಿಸುತ್ತೆ. ಓಕೆನಾ ಗೈಸ್? ಸೊ ನೀವೇನು ಮಾಡ್ಬೋದು, ಇಲ್ಲಿಂದ ಕಾಂಟೆಂಟ್ಗಳನ್ನ ಪಿಕ್ ಮಾಡಿಬಿಟ್ಟು ಏನು ಮಾಡ್ಬೋದು, ವೀಡಿಯೋನ ಮಾಡ್ಬೋದು ಅದ್ರ ಮೇಲೆ. ಓಕೆನಾ? ಸೊ ಇದಾಯಿತು ನಮ್ಮದು ಐಡಿಯಾ. ಇಲ್ಲಿಂದನೂ ನಾವು ಐಡಿಯಾನ
ಪಿಕ್ ಮಾಡ್ಕೊಂಡು YT ಸ್ಟುಡಿಯೋದಲ್ಲೂ ಕೂಡ ನಿಮಗೆ ಶೋ ಆಗುತ್ತೆ. ಅದಾದಮೇಲೆ ಇನ್ನೊಂದು ಏನಂದರೆ ಗೂಗಲಿಂದ. ಸೊ ಗೂಗಲಿಂದ ಕೆಲವೊಬ್ಬರು ಜಾಸ್ತಿ ಇದು ಮಾಡಲ್ಲ. ಸೊ ನಾನು ಕೂಡ ಒಂದೊಂದು ಸಲ ಸರ್ಚ್ ಮಾಡ್ತೀನಿ ಗೂಗಲಿಂದ, ಓಕೆನಾ. ಸೊ ಗೂಗಲಿಂದ ನಾವು ಸಿಂಪಲಿ ಗೂಗಲ್ ಓಪನ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಗೂಗಲ್ ನ್ಯೂಸಲ್ಲೂ ಕೂಡ ನಿಮಗೆ ಟಾಪಿಕ್ಸ್ಗಳು ತುಂಬ ಸಿಗುತ್ತೆ. ನೀವೇನು ಮಾಡ್ಬೋದು, ನ್ಯೂಸಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು ಟಾಪಿಕ್ಸ್ಗಳನ್ನ, ಕಾಂಟೆಂಟ್ಸ್ಗಳನ್ನ. ಸೊ ತುಂಬ ನ್ಯೂಸಸ್ಗಳಿರುತ್ತೆ. ಸೊ ಟೆಕ್ ಕ್ಯಾಟಗಿರಿಯಲ್ಲಿ ಯಾರ್ಯಾರು ವರ್ಕ್ ಮಾಡ್ತೀರಾ ಅದರ ರಿಲೇಟೆಡೇ ನಿಮಗೆ ಬಂದುಬಿಟ್ಟು ಏನು ಕಾಂಟೆಂಟ್ಸ್ಗಳು ಸಿಗುತ್ತೆ. ಬೇರೆಯವ್ರು ಯಾರಾದರೂ ಸ್ಟೋರಿ ಇದರಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅವ್ರಿಗಂತೂ ಕಮ್ಮಿನೇ ಆಗೋಲ್ಲ ಬಿಡಿ, ಕಾಂಟೆಂಟ್ಸ್ಗಳು ನಿಮಗೆ ತುಂಬ ಸಿಗುತ್ತೆ ನ್ಯೂಸ್. ಇದರಿಂದ ನೀವು ಡೈಲಿ ಬೇಸಿಸಲ್ಲಿ ಏನಾದರೂ ನ್ಯೂಸ್ ಓದ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ನಿಮಗೆ ಕಾಂಟೆಂಟ್ ಸಿಗ್ದಂಗೆ ಆಗುತ್ತೆ. ಸೊ ಈ ಥರ ನೀವು ವರ್ಕ್ನ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್ ರಿಲೇಟೆಡು ನ್ಯೂಸ್ಗಳು ಬರ್ತಾ ಇರುತ್ತೆ. ನೀವು ಸರ್ಚ್ ಮಾಡಿಬಿಟ್ಟು ಏನು ಮಾಡ್ಬೋದು, ಅಲ್ಲಿಂದ ನ್ಯೂಸ್ನ ಪಿಕ್ ಮಾಡಿಬಿಟ್ಟು ನಿಮ್ಮದು ಓನಾಗಿ ಕ್ರಿಯೇಟಿವಿಟಿ ಏನಾದರೂ ಆ್ಯಡ್ ಮಾಡಿಬಿಟ್ಟು ನೀವು ವಿಡಿಯೋನ ಮಾಡ್ಬೋದು, ಓಕೆನಾ ಗೈಸ್. ನಮ್ಮದಾಯಿತು ಇಲ್ಲಿಂದ ನ್ಯೂಸ್ ಕಡೆಯಿಂದ ಯಾವ ಥರ ನಾವು ಕಾಂಟೆಂಟ್ನ ರಿಸರ್ಚ್ ಮಾಡೋದಂತ. ಇನ್ನೊಂದು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ, ಅದು ಮಿಸ್ ಮಾಡಿಬಿಟ್ಟು, ಓಕೆನಾ. ಇದು ಲಾಸ್ಟ್ದು. ಸೊ ಇದು ತುಂಬ ಈಸಿ, ನಿಮಗೆ ಕಾಂಟೆಂಟ್ದು ಕಮ್ಮಿನೇ ಆಗೋಲ್ಲ, ಓಕೆನಾ. ಇಲ್ಲಿ ನೀವು ಹೋಗ್ಬಿಟ್ಟು ತೊಗೊಂಡ್ರೆ ತುಂಬ ಹೆಲ್ಪ್ಫುಲ್ಲು ಆಗುತ್ತೆ ಆಡಿಯನ್ಸ್ಗಳಿಗೆ. ಕಾಂಟೆಂಟ್ ನೀವು ತೆಗೆದು ಮಾಡ್ತಾರಲ್ಲ ಅದು ಟಾಪ್ ರಿಸರ್ಚಸ್ಸು. ಮತ್ತು ಇನ್ನು ಕೆಲವೊಬ್ಬರಿಗೆ ನೀಡ್ ಇರುತ್ತೆ ಆ ವೀಡಿಯೋಸ್ದು. ಸೊ ಯೂಟ್ಯೂಬಲ್ಲಿ ಸಿಗ್ತಾ ಇರಲ್ಲ, ಅವ್ರೇನು ಮಾಡ್ತಾರೆ, ಕಮೆಂಟ್ ಮೂಲಕ ಕೇಳ್ತಾರೆ ನಮ್ಮ ಹತ್ರ, ಈ ವಿಡಿಯೋದಲ್ಲಿ ನಮಗೆ ಮಾಡಿ, ನಾವು ಈ ವಿಡಿಯೋದಲ್ಲಿ ನನಗೆ ಹೇಳ್ಕೊಡಿ, ನಮಗೆ ಗೊತ್ತಾಗ್ತಿಲ್ಲ ಅಂತ ಕಾಮೆಂಟ್ಸಲ್ಲಿ ಕೇಳ್ತಾರೆ, ಓಕೆನಾ. ಸೊ ನಮ್ಮದಾಯ್ತು ಇಲ್ಲಿ ಗೂಗಲಲ್ಲಿ ಯಾವ ಥರ ಫಸ್ಟು ನಾವು ನ್ಯೂಸಿಂದ ಯಾವ ಥರ ನಾವು ಕಾಂಟೆಂಟ್ಗಳನ್ನ ರಿಸರ್ಚ್ ಮಾಡೋದಂತೆ. ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಿಮ್ಮ ಯಾರೆಲ್ಲ ನಿಮ್ಮ ಕ್ಯಾಟಗಿರಿಯಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಅವ್ರದ್ದು ಚಾನಲ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ನಾನು ಲಕ್ಕಿ ಲಿಕೇಶ್ ಅನ್ನೋದು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಅವ್ರದ್ದು ಒಂದು ಲೇಟೆಸ್ಟ್ ವೀಡಿಯೋದಲ್ಲಿ ಹೋಗ್ತೀನಿ, ಓಕೆನಾ. ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲೇಟೆಸ್ಟ್ ಅಂತ ಇದೆಯಲ್ಲ, ಒಂದು ಪೋಸ್ಟ್ ಮಾಡಿದ್ರಲ್ಲ, ಇದೇ ಚಾನಲಲ್ಲಿ ಇದೇ ವೀಡಿಯೋದಲ್ಲಿ ನಾನು ಹೋಗ್ಬಿಟ್ಟು ಇಲ್ಲಿ ಇದನ್ನು ಆ್ಯಡ್ನ ಸ್ಕಿಪ್ ಮಾಡ್ತೀನಿ ಒಂದು ನಿಮಿಷ. ಅದಾದಮೇಲೆ ಇಲ್ಲಿ ಕಮೆಂಟ್ಸ್ ಇದೆಯಲ್ಲ, ಕಮೆಂಟ್ ಸೆಕ್ಷನ್ನು, ಇದನ್ನು ನಾನು ಓಪನ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ನೀವು ನೋಡ್ಬೋದು, ಇಲ್ಲಿ ತುಂಬ ಜನ ಬಂದುಬಿಟ್ಟು ಅವ್ರಿಗೆ ಗೊತ್ತಾಗದೇ ಇರೋ ರೀತಿಲೆಲ್ಲ ಕೇಳಿರ್ತಾರೆ ನೋಡಿ. ಇಲ್ಲಿ ನೋಡಿ, ಸರ್ ಪ್ಲೀಸ್ ಗೈಡ್ ಮೀ, ಒಂದು ನಿಮಿಷ ಇರಿ, ಮತ್ತು ಇದು ಕಮೆಂಟ್ನ ಓದ್ತೀನಿ. ಸರ್ ಪ್ಲೀಸ್ ಗೈಡ್ ಮೀ ಟು ಹೌ ಟು ಆ್ಯಕ್ಟಿವ್ ಆರ್ ಆ್ಯಡ್ಸ್ ಟು ಪ್ರಾಜೆಕ್ಟ್, ಈ ಥರ ಏನೋ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ನ ನೀವು ಪಿಕ್ ಮಾಡಿಬಿಟ್ಟು ಅದರಲ್ಲಿ ನೀವು ಬೇಕಿದ್ದರೆ ವರ್ಕ್ನ ಮಾಡ್ಬೋದು. ಇನ್ನೊಬ್ಬರು ಇಲ್ಲಿ ಕಮೆಂಟ್ನ ಮಾಡಿದ್ದಾರೆ, ಬ್ರೋ ಹೌ ಟು ಕ್ರಿಯೇಟ್ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಪಿನ್ ಆ್ಯಂಡ್ ಹೌ ಟು ಅಪ್ಲೈ ಮಾನಿಟೈಸೇಷನ್ 2024. ನೀವು ಇದರಲ್ಲೂ ಕೂಡ ವಿಡಿಯೋನ ಮಾಡ್ಬೋದು, ಓಕೆನಾ. ನಾನು ಹೇಳ್ತಿರೋದು ಟೆಕ್ ಚಾನಲಲ್ಲಿ ಈಗ. ಬಟ್ ನಿಮ್ಮದು ಬೇರೆ ಬೇರೆ ಚಾನಲ್ಸ್ ಇರುತ್ತಲ್ಲ, ಸೊ ನಿಮ್ಮದು ಬೇರೆ ಬೇರೆ ಚಾನಲ್ಸಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಅವ್ರ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೀವು ಈಗ ಆಡಿಯನ್ಸ್ ಅವ್ರವ್ರ ಡೌಟ್ಸು ಮತ್ತು ಒಂದೊಂದು ಕಾಂಟೆಂಟ್ ಬಗ್ಗೆ ಕೇಳ್ತಾರಲ್ಲ, ಆ ಥರ ಕಾಂಟೆಂಟ್ನ ನೀವೇನು ಮಾಡಬೇಕು, ಪಿಕ್ ಮಾಡಿಬಿಟ್ಟು ಅದರಲ್ಲಿ ನೀವು ವಿಡಿಯೋನ ಮಾಡ್ಬೋದು, ಓಕೆನಾ. ವಿಡಿಯೋ ಮಾಡಿದ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ನಿಮಗೂ ವ್ಯೂಸ್ ಬರುತ್ತೆ. ಸೊ ಈಸಿಯಾಗಿ ಯಾವ ಥರ ಫೈಂಡ್ ಮಾಡೋದಂತ ಈಗ ಗೊತ್ತಾಯ್ತಲ್ಲ, ಇದೇ ಥರ ನೀವು ಕಾಂಟೆಂಟ್ಸ್ಗಳನ್ನ ಫೈಂಡ್ ಮಾಡಿಬಿಟ್ಟು ವಿಡಿಯೋನ ಮಾಡ್ಬೋದು ಗಾಯ್ಸ್, ಈಸಿಯಾಗಿ. ಸೊ ಈ ಥರ ಇದನ್ನು ಮಿಸ್ ಮಾಡಬೇಡಿ ಕಮೆಂಟ್ಸ್ಗಳದ್ದು. ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಸಿಗೋದು, ನಿಮಗೇನು ಕಾಂಟೆಂಟ್ಗಳದ್ದು ಕಮ್ಮಿ ಆಗೋಲ್ಲ. ನೀವು ಡೈಲಿ ಬೇಸಿಸಲ್ಲಿ ವೀಡಿಯೋಸ್ಗಳನ್ನ ಮಾಡ್ಕೋಬೋದು, ಓಕೆನಾ. ಡೈಲಿ ಒಂದೊಂದು ನೀವು ಕಾಂಟೆಂಟ್ನ ತೆಗೆದು ಅದರದ್ದು ಸ್ವಲ್ಪ ರಿಸರ್ಚ್ನ ಮಾಡಿ ವಿಡಿಯೋನ ಮಾಡ್ಬೋದು, ಓಕೆನಾ. ಈಗ ನಿಮಗೆ ಕಾಂಟೆಂಟ್ಗಳದ್ದು ಕಮ್ಮಿ ಆಗೋಲ್ಲ, ಈಸಿಯಾಗಿ ನೀವೇನು ಮಾಡ್ಬೋದು, ವೀಡಿಯೋಸ್ಗಳನ್ನ ಮಾಡ್ಬೋದು, ಓಕೆನಾ. ಮತ್ತು ನೀವು ಹೋಗ್ಬಿಟ್ಟು ಕಾಂಟೆಂಟ್ಸ್ಗಳು ಕೆಲವೊಬ್ರದ್ದು ಹಾಗೆ ಅಲ್ವಾ ಆಗೋದು. ಸೊ ಸ್ವಲ್ಪ ದಿನ ವೀಡಿಯೋ ಪೋಸ್ಟ್ ಮಾಡ್ತಾರೆ, ಆಮೇಲೆ ಥಿಂಕಿಗೆ ಬಂದುಬಿಡ್ತಾರೆ, ಏನು ವೀಡಿಯೋ ಇವತ್ತು ಪೋಸ್ಟ್ ಮಾಡೋದು, ಏನು ವೀಡಿಯೋ ಮಾಡೋದು ಅಂತ ತುಂಬ ಥಿಂಕ್ ಮಾಡ್ತಾರೆ. ಆಮೇಲೆ ರಿಸರ್ಚ್ ಮಾಡ್ತಾರಲ್ಲ, ಸೊ ರಿಸರ್ಚ್ ಮಾಡಿದಾಗಲೂ ಅವ್ರಿಗೂ ಅಷ್ಟು ಐಡಿಯಾ ಬರೋಲ್ಲ. ಸೊ ಈ ಥರ ನೀವೇನಾದರೂ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾನೂ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗಾಯ್ಸ್.